ಪೂರಿ ಜಗನ್ನಾಥನನ್ನು ಇಡೀ ವಿಶ್ವವೇ ತಿರುಗಿ ನೋಡುವಂತಾಗಿದೆ. ನಮಸ್ಕಾರ ಕರುನಾಡು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್. ಯಾಕೆ ಅಂದರೆ ಇಲ್ಲಿನ ನೆಲಮಾಳಿಗೆಯಲ್ಲಿ ಸಿಕ್ಕಿರುವ ಸಂಪತ್ತು ಅನಂತ ಪದ್ಮನಾಭನನ್ನು ಮೀರಿಸುವಂತಿದೆ. 46 ವರ್ಷಗಳ ನಂತರ ಪೂರಿ ಜಗನ್ನಾಥನ ರತ್ನಭಂಡಾರವನ್ನು ತೆಗೆಯಲಾಗಿದೆ. ನಾವು ಅಧಿಕಾರಕ್ಕೆ ಬಂದರೆ ಪೂರಿ ಜಗನ್ನಾಥನ ರತ್ನಭಂಡಾರವನ್ನು ತೆಗೆಸುತ್ತೇವೆ ಎಂದು ನರೇಂದ್ರ ಮೋದಿ ಅವರು ಭರವಸೆಯನ್ನು ನೀಡಿದ್ದರು. ಆದ್ದರಿಂದ ಜಸ್ಟಿಸ್ ವಿಶ್ವನಾಥ್ ಅವರೊಂದಿಗೆ ಕಮಿಟಿಯನ್ನು ಕೂಡ ಶುರು ಮಾಡಿದರು. 12ನೇ ಶತಮಾನದಲ್ಲಿ ಜಗನ್ನಾಥನಿಗೆ ಅನೇಕ ರತ್ನಭಂಡಾರಗಳನ್ನು ಅನೇಕ ರಾಜರು ಸಮರ್ಪಣೆ ಮಾಡಿದ್ದಾರೆ. ಒರಿಸ್ಸಾ ರಾಜರುಗಳಲ್ಲದೆ ನೇಪಾಳ ರಾಜರು ಕೂಡ ಈ ಸ್ವಾಮಿಗೆ ರತ್ನಭಂಡಾರಗಳನ್ನು ಸಮರ್ಪಣೆ ಮಾಡಿರುತ್ತಾರೆ ಎಂದು ಇತಿಹಾಸ ಹೇಳುತ್ತದೆ. ಇವೆಲ್ಲವನ್ನೂ ದೇವಸ್ಥಾನದ ನೆಲಮಾಳಿಗೆಯಲ್ಲಿ ಭದ್ರವಾಗಿ ಇರಿಸಲಾಗಿದೆ. ಈ ಭಂಡಾರವನ್ನು ಕಾಪಾಡಲು ವಿಷಸರ್ಪಗಳು ಇದನ್ನು ರಕ್ಷಣೆ ಮಾಡುತ್ತವೆ ಎಂದು ಹೇಳಲಾಗಿದೆ. ಅನಂತ ಪದ್ಮನಾಭನ ನೆಲಮಾಳಿಗೆಯಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಪೂರಿ ಜಗನ್ನಾಥನಲ್ಲಿದೆ ಎಂದು ಅಂದಾಜು ಮಾಡಲಾಗಿದೆ.